ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯಂತ ವಿಚಿತ್ರವಾದ ಪ್ರೆಗ್ನೆನ್ಸಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸೆಕೆಂಡ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೇದು ಮ್ಯಾನ್ ಪ್ರೆಗ್ನೆನ್ಸಿ. ಜರ್ಮನಿ ದೇಶಕ್ಕೆ ಸೇರಿದ ಥಾಮಸ್ ಬಿಟಿ ಅನ್ನುವ ವ್ಯಕ್ತಿ ಪ್ರಪಂಚದಲ್ಲೇ ಪ್ರೆಗ್ನೆಂಟ್ ಆದ ಮೊದಲ ಪುರುಷ ಎಂಬ ರೆಕಾರ್ಡನ್ನು ಹೊಂದಿದ್ದಾರೆ. ಇವರು ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿದ್ರು. ಆದರೆ 2002ರಲ್ಲಿ ಜೆಂಡರ್ ಆಪರೇಷನ್ ಮಾಡಿಸ್ಕೊಂಡು ಗಂಡಾಗಿ ಬದಲಾಗಿದ್ದಾರೆ. ಇವರು ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿದ್ದರಿಂದ ಹೊಟ್ಟೆಯಲ್ಲಿ ಗರ್ಭಕೋಶ ಹಾಗೆ ಇದ್ದಿರುತ್ತೆ. ಆದ್ದರಿಂದ IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಪ್ರಾಸೆಸ್ನ ಬಳಸಿ ಪ್ರೆಗ್ನೆಂಟ್ ಆಗ್ತಾರೆ. 2007ರಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಮಗು ತುಂಬ ಆರೋಗ್ಯವಾಗಿದ್ದು ಜಾಕ್ ಅಂತ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಎರಡನೇದು ಸ್ಮಾಲ್ ಮಾಮ್. ಸ್ಟೇಸಿ ಹೆರಾಲ್ಡ್ ಅನ್ನುವ ಈಕೆಯನ್ನು ಪ್ರಪಂಚದ ಮೊದಲ ಸ್ಮಾಲ್ ಮಾಮ್ ಅಂತ ಹೇಳಲಾಗುತ್ತೆ. ಯಾಕಂದರೆ ಇವರ ಎತ್ತರ ಕೇವಲ 2 ಅಡಿ 4 ಇಂಚುಗಳು ಮಾತ್ರ. ಇವರು ಈ ರೀತಿ ಕುಳ್ಳಗೆ ಇರೋದ್ರಿಂದ ಡಾಕ್ಟರ್ಗಳು ನಿಮಗೆ ಮಕ್ಕಳಾಗೋದು ತುಂಬ ಕಷ್ಟ, ಒಂದು ವೇಳೆ ಮಕ್ಕಳಾದರೂ ನಿಮ್ಮ ಜೀವಕ್ಕೆ ಅಪಾಯವಿರಬಹುದು ಅಥವಾ ಹುಟ್ಟುವ ಮಗು ಆರೋಗ್ಯವಾಗಿ ಇಲ್ಲದೆ ಇರಬಹುದು ಅಂತ ಹೇಳ್ತಾರೆ. ಆದರೆ ಈಕೆ ಧೈರ್ಯ ಮಾಡಿ ನನ್ನಿಂದ ಆಗುತ್ತೆ ಅಂತ 3 ಮಕ್ಕಳನ್ನು ಹೆತ್ತಿದ್ದಾರೆ. ಮತ್ತು ಆ ಎಲ್ಲ ಮಕ್ಕಳು ತುಂಬ ಆರೋಗ್ಯದಿಂದ ಇದ್ದಾರೆ. ಮೂರನೇದು ರೆಂಟೆಡ್ ಮದರ್. ಕ್ಯಾಲಿಫೋರ್ನಿಯಾದ ನಿವಾಸಿಯಾದ ಜೆಸ್ಸಿ ಡ್ಯಾಲನ್ಬರ್ಗ್ ಅನ್ನುವ ಈಕೆ ತಮ್ಮ 65ನೇ ವಯಸ್ಸಿನಲ್ಲಿ ಒಂದೇ ಬಾರಿಗೆ 3 ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಇಂಟ್ರೆಸ್ಟಿಂಗ್ ಏನಂದರೆ ಆ 3 ಮಕ್ಕಳನ್ನು ಈಕೆಯ ಮಗಳಿಗಾಗಿ ಹೆತ್ತುಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಈಕೆಯ ಮಗಳ ಗರ್ಭಕೋಶದಲ್ಲಿ ತೊಂದರೆ ಇದೆ ಅಂತ ಮಗಳ ಬದಲಾಗಿ ಈಕೆ ಮಕ್ಕಳನ್ನು ಹೆತ್ತುಕೊಟ್ಟಿದ್ದಾರೆ. ಇದಕ್ಕೂ ಕೂಡ IVF ಅನ್ನುವ ಪ್ರಾಸೆಸ್ನ ಯೂಸ್ ಮಾಡಿದ್ದಾರೆ. ಮತ್ತು ಆ ಎಲ್ಲ ಮಕ್ಕಳು ತುಂಬ ಆರೋಗ್ಯದಿಂದ ಇದ್ದಾರೆ. ನಾಲ್ಕನೇದು ನದಿಯಾ ಸುಲೈಮಾನ್. ಈಕೆ ಒಂದೇ ಬಾರಿಗೆ 8 ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಇದಕ್ಕೂ ಕೂಡ ಈಕೆ IVF ಅನ್ನುವ ಪ್ರಾಸೆಸ್ನ ಯೂಸ್ ಮಾಡಿದ್ದಾರೆ. ಇವರು ಪ್ರೆಗ್ನೆಂಟ್ ಆದಾಗಿನಿಂದಲೂ ಮಗುವಿಗೆ ಜನ್ಮ ನೀಡುವವರೆಗೂ ಈಕೆಯ ಮೇಲೆ ಸಾಕಷ್ಟು ಕ್ರಿಟಿಸಿಸಮ್ ಮತ್ತು ಟ್ರೋಲ್ಗಳಾದರೂ ಕೂಡ ಈಕೆ ಮಾತ್ರ ಹೀಗೆ ತುಂಬ ಸಂತೋಷದಿಂದ ಆ ಎಲ್ಲ ಮಕ್ಕಳೊಂದಿಗೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಐದನೇದು ಬಿಗ್ ಸೈಜ್ ಬೇಬಿ. ಆಸ್ಟ್ರೇಲಿಯಾದ ನಿವಾಸಿಯಾದ ಜೆನಿಫರ್ ಅನ್ನುವ ಈಕೆಗೆ ಡಾಕ್ಟರ್ಗಳು ಮಗುವಿನ ತೂಕ ಜಾಸ್ತಿ ಇದೆ ಮತ್ತು ದಿನೇ ದಿನೇ ತೂಕ ಜಾಸ್ತಿ ಆಗ್ತಾನೆ ಇರುತ್ತೆ, ಆದ್ದರಿಂದ ಡೆಲಿವರಿ ಆಗೋದು ತುಂಬ ಕಷ್ಟ, ಅಬಾರ್ಷನ್ ಮಾಡಿಸಿಕೊಳ್ಳಿ ಅಂತ ಸಲಹೆ ನೀಡ್ತಾರೆ. ಆದರೆ ಈಕೆ ನಾನು ಈ ರೀತಿ ಮಾಡೋದಿಲ್ಲ, ಎಷ್ಟೇ ಕಷ್ಟ ಆದರೂ ನಾನು ಮಗುವಿಗೆ ಜನ್ಮ ಕೊಡ್ತೀನಿ ಅಂತ ಮಗುವಿಗೆ ಜನ್ಮ ನೀಡ್ತಾರೆ. ಆ ಸಮಯದಲ್ಲಿ ಆ ಮಗುವಿನ ತೂಕ ಬರೋಬ್ಬರಿ 6 kg 200 ಗ್ರಾಮ್ಗಳು. ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.